ಇವತ್ತು ಡೇ 4. ಇವತ್ತೇನೇನಿದೆ ನೋಡೋಣ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಸೊ ಫೆಸ್ಟ್ ಇರೋದ್ರಿಂದ ಗಾಡಿನ ಕಾಲೇಜ್ ಒಳಗೆ ಅಲೋ ಮಾಡ್ತಿಲ್ಲ. ವೆಹಿಕಲ್ಸ್ನ ಬಿಡಿಯಲ್ಲೇ ನಿಲ್ಲಿಸಿ ಹೋಗ್ತಾ ಇದ್ದೀವಿ ಕಾಲೇಜಲ್ಲಿ. ಕಾಲೇಜಿಗೆ ಬಂದಾಯಿತು. ಇವಾಗ ಒಳಗೆ ಹೋದರೆ ಅಟೆಂಡೆನ್ಸ್ ಶೀಟ್ ಇಟ್ಟಿರ್ತಾರೆ. ಹೋಗ್ಬಿಟ್ಟು ಒಂದು ಸೈನ್ ಹಾಕಿ ಬರಬೇಕು, ಇಲ್ಲಾಂದರೆ ಸೆಕೆಂಡ್ ಇಂಟರ್ನಲ್ಸ್ ಕೊಡಲ್ಲ ಅಂತೆ. ಹೋಗಿ ಸೈನ್ ಹಾಕಿ ಬಂದು ಪ್ರೋಗ್ರಾಮ್ ಎಂಜಾಯ್ ಮಾಡಿ. ಸೊ ಇವಾಗ ನಮ್ಮ ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ, ದಟ್ ಈಸ್ ವಿ ರವಿಚಂದ್ರನ್. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರವಿಚಂದ್ರನ್ ಅವರು ಬರ್ತಾರೆ. ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಧನ ಪಿನಾಗ ಧರ ಸುಂದರ ಧನ ಪಿನಾಗ ಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ ಸದ್ಯೋ ಜಾತಮಾಪದನಂ ಗಂಗಾ ಚಂದ್ರ ಸಮಾಗಮತೀರ್ಥಂ ಪ್ರಣವಂ ನಾದಮಯುಳರು ತುಡಿಯೋ ವೇದ ಕಲಾಮೃತ ಪುಣ್ಯಂ ಪ್ರಕೃತಿಯು ನಿನ್ನೆ ವಿಕೃತಿಯು ನಿನ್ನೆ ಸ್ವರಗಳಿಲಾಯ್ ಲಯಗಳಿಲಾಯ್ ಶಕ್ತಿ ಸ್ವರೂಪಂ. A few inches later. ಎಲ್ಲ ಜೈತಾರಲ್ಲ ಪೊಲಿಟಿಷಿಯನ್ ನಾನು. ಎಲ್ರಿಗೂ ನಮಸ್ಕಾರ. ಬನ್ರಿ ಇಲ್ಲಿ ಸೋಮಶೇಖರ್, ನೀವೇ ಕಲ್ಚರಲ್ ಲೀಡ್ ಅಲ್ವಾ? ಮಕ್ಕಳೆಲ್ಲ ಬಿಸಿಲಲ್ಲಿ ನಿಲ್ಸ್ಕೊಂಡು ಸಾಯಿಸ್ತಾ ಇದ್ದೀರಾ. ಒಂದು ಹೋಗಿ 1 hour ಕೂತ್ಕೊಳ್ಳಿ, ಗೊತ್ತಾಗುತ್ತೆ. ಅಲ್ವಾ? ನೋಡಿ ಹೆಂಗೆ ಇದೆ. ನನ್ನನ್ನು ಬಿಸಿಲಲ್ಲಿ ನಿಲ್ಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಹೆಸರು ಹೇಳೋಣಂದ್ರೆ ಒಬ್ಬೊಬ್ಬರದ್ದು ಸಿನಿಮಾ ಟೈಟ್ಲ್ ಇದ್ದಂಗಿದೆ. ಸಮರಸಿಂಹ ರೆಡ್ಡಿ, ಜಯರಾಮ್ ರೆಡ್ಡಿ ಎಲ್ಲ ಸಿನಿಮಾ ಟೈಟ್ಲ್ಗಳೇ ಇದು. ಯಾರು ಹೆಸರು ಹೇಳೋದು ಗೊತ್ತಲ್ಲ. ಒಟ್ಟಲ್ಲಿ ಎಲ್ಲ ರೆಡ್ಡಿಗಳು ನಮಸ್ಕಾರ. ಇಲ್ಲಿರೋರಿಲ್ಲ ಅಷ್ಟೋ ಜನಕ್ಕೆ ನಮಸ್ಕಾರ. ಒಂದು ಜೀವನದಲ್ಲಿ ಇಲ್ಲಿ ಬರೋದೇ ಕಾರಣ ಏನು ಅಂದರೆ 3 ವಿಷಯಕ್ಕೆ ತಲೆ ಬಾಗ್ಲೇಬೇಕು ನಾವೆಲ್ಲರೂ. ಒಂದು ಪ್ರೀತಿಗೆ, ಒಂದು ಸ್ನೇಹಕ್ಕೆ, ಒಂದು ಓದಕ್ಕೆ. ಈಗ ನಾನಿವತ್ತು ತಲೆಬಾಗಿ ಬಂದಿರೋದು ಕೂಡ ಒಬ್ಬರು ಸ್ನೇಹಕ್ಕೆ, ನಿಮ್ಮ ಪ್ರೀತಿಗೋಸ್ಕರ ಬಂದಿದ್ದೀನಿ ಇಲ್ಲಿ ಅಷ್ಟೇ. ನಾನು ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿ ಆಗೋದೇನು ಗೊತ್ತಾ? ಆ್ಯಕ್ಚುಲಾಗಿ ನಿಜ ಏನು ಗೊತ್ತಾ? ಇಲ್ಲಿಗಿಂತ ಅಲ್ಲಿರೋದೇ ಮಜಾ ಜಾಸ್ತಿ. ಇಲ್ಲೇನೂ ಇಲ್ಲ. ಆ್ಯಕ್ಚುಲಾಗಿ ಇಲ್ಲಿ ಬಂದ ತಕ್ಷಣ ಭಾಷಣ ಮಾಡಿ ಸರ್, ಪಾಠ ಮಾಡಿ ಸರ್ ಅಂತಾರೆ. ಏನು ಪಾಠ ಮಾಡೋದು? ಎಲ್ಲ ನಿಮ್ಗೆ ಇವತ್ತು ಅಡ್ವೈಸ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲಿ ನಮ್ಮ ಪ್ರಿನ್ಸಿಪಾಲ್? ಬನ್ನಿ ಸರ್.
ಇವ್ರು ನೋಡಿ, ಇವ್ರದ್ದೊಂದು ಸಿನಿಮಾ ಟೈಟ್ಲ್ ಇದ್ದಾಗಿದೆ, ವಿಜಯ ಸಿಂಹ ರೆಡ್ಡಿ ಅಂತ. ಇವರು ಬರ್ತಾನೆ ಮಕ್ಳಿಗೆ ಪಾಠ ಮಾಡಿ ಸರ್ ಅಂದ್ರು. ಯಾರಾದ್ರೆ ಇವತ್ತು ಮಕ್ಳಿಗೆ ಪಾಠ ಮಾಡೋಕ್ಕಾಗತ್ತೇನ್ರಿ? ಯಾರು ಮಕ್ಕಳಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಎಲೆಕ್ಸಾ ಇದೆ, ಸಿರಿ ಇದೆ, ಗೂಗಲ್ ಇದೆ. ನಿಮಗಿಂತ ಮುಂಚೆ ಅವರೆಲ್ಲ ಕಲ್ತ್ಬಿಟ್ಟಿರ್ತಾರೆ. ಈಗ ನಾವು ಅವ್ರ ಹತ್ರ ಪಾಠ ಕಲಿಬೇಕು, ಆ ಥರ ಪರಿಸ್ಥಿತಿ ಆಗಿದೆ. ನನ್ನ ಮಕ್ಳಿಗೆ ಗೊತ್ತಿರೋಷ್ಟು ಟೆಲಿಫೋನ್ ಇದು ನನಗೆ ಗೊತ್ತೇ ಇಲ್ಲ. A few moments later. ರವಿಚಂದ್ರನ್ ಅವರು ಹೋಗಿ ಆಯಿತು. ಈಗ ಸೋಲೋ ಸಿಂಗಿಂಗು ಮತ್ತು ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ಸ್ ಇದೆ. ಈಗ ಸದ್ಯಕ್ಕೆ ಲಂಚ್ ಬ್ರೇಕು. ಲಂಚ್ ಆದಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. 2 hours later. Our next performance is from Prabhat from Vemana Institute of Technology. ನಾನು ಕೊಡ್ತೀನಿ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. Now you. Not bad, not bad. Now you. क्यों बिछड़ना है जरूरी, ये सवाल आए तेरी नजदीकियों की खुशी बेहिसाब थी, हिस्से में फासले भी तेरे बेमिसाल आए। मैं जो तुमसे दूर हूँ, क्यों दूर मैं रहूँ, तेरा गुरूर हूँ। तू फासला मिटा, तू ख्वाब सा दिखा, ये ख्वाब तोड़ दूँ। ಹೇಳಿ ಬಿಡು ಹುಡುಗಿ, ನೀನೇ ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಪೊಟ್ಟೆಗಿಲ್ಲ, ಒಂದೊಳ್ಳೆ ಬೈಗೊಳ್ಳವನು ನುಡಿಯುವ ಹಾಗೆ ಅತಿ ತುಂಬ ಮಾತೊಂದ ನಾನಾಡಲ. That's the wrong number. A
few hours later. ಎಲ್ಲರೂ ಹೆಂಗಿದ್ದೀರಾ? ಸಾಕತ್ತಾಗಿ ಜೋಶ್ ಕೊಟ್ರಿ. ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರ. ಏನ್ 5 minutes ಗ್ಯಾಪ್ ಇದೆ, ಅದರಲ್ಲಿ ಸ್ವಂತ ಪ್ರೊಡ್ಯೂಸ್ ಅಂತ ಹೇಳೋದಕ್ಕಾಗಲ್ಲ, ಬಟ್ ಚಿಕ್ಕದಾಗಿ ಏನೋ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀವಿ. ಅದರಲ್ಲಿ ಇದು ಫಸ್ಟ್ ಮೂವಿ ಕಾಮ್ ಆಗ್ತಾ ಇಟ್ಸ್ ಸೈಕೋಪಾತ್ ಲವರ್ ಸ್ಟೋರಿ. ಸೊ ಎಸ್, ಯಾರ್ಯಾರಿಗೆ ಫಿಲಮ್ ಇಷ್ಟ ಅಂಡ್ ಎಸ್ ಯಾರ್ಯಾರು ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ನೋಡ್ತೀರಾ, ಪ್ಲೀಸ್ ಫಾಲೋ ರಾಜಸ್ ಅಂಡ್ KL ಫಿಲ್ಮ್ಸ್. ಅದೇನು ಬಾರ್ಡರ್ ಇದೆಯಲ್ಲ, ಸೊ ಎಸ್ ದಟ್ ವಿಲ್ ಬಿ ಹೆಲ್ಪ್. ಅಂಡ್ ಈ ಪೋಸ್ಟರ್ಸ್ ಏನಿದೆ ಅದೆಲ್ಲ ನಿಮ್ಮ ನೋಟಿಸ್ ಬೋರ್ಡ್ ಕಾಣಿಸುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಅಂಡ್ ನಿಮ್ಮ ಸ್ಟೋರಿಲಿ ರೀಪೋಸ್ಟ್ ಮಾಡಿ. ಶೋ ಸಮ್ ಲವ್. 2 hours later. ನೀನೇನು ಕೊಡ್ಬೇಕಾಗಿಲ್ಲ, ಎಲ್ಲ ನಾನೇ ಕಿತ್ಕೋತೀನಿ. ಕೈ ಕಟ್ಕೊಂಡು ಪಕ್ಕದ ನಿಂತ್ಕೊ ಸಾಕು. ಮ್ಯಾಕ್ಸ್ ಮಾತಾಡ್ತಿರ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರ್ಬೇಕು. ಏನೋ ನಿಮ್ಮ ಸಾಹೇಬರು ನಾಳೆ ತಾನೇ ಡ್ಯೂಟಿಗೆ ಬರೋದು, ಇವತ್ತೇ ಯಾಕೆ ಅಷ್ಟೊಂದು ನಡ್ಕೊತಿದ್ಯಾ? ನಾಳೆ ಬಂದ ಮೇಲೆ ಮುಚ್ಕೊಟ್ಟು ಕೆಲಸ ಮಾಡಕ್ಕೆ ಹೇಳೋ ಅವನಿಗೆ. ಥ್ಯಾಂಕ್ ಯು. ಆಕಾಶದಲ್ಲಿ ಈರುಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಾನು ಖಾಲಿಯಾದೆ. ಸಿಹಿ ಕೈ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು, ಬೇಕಾಗಿದೆ ಒಲವು ಇನ್ನೂನು ಹೇಳೋದಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮುಗೀತು, ಇನ್ನೊಂದು ಡೇ ಬಾಕಿ ಇದೆ, ಡೇ 5. ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿ ಇವಾಗ 1 ಡೇ ಫುಲ್ ಓಕೆ, ಗುಡ್ ಆಗೇ ಇತ್ತು. ಊಟ ಏನೋ ಹಾಕಿದ್ರು, ಮಧ್ಯಾಹ್ನ ಗೀ ರೈಸ್ ಚೆನ್ನಾಗೇ ಇತ್ತು. ಸೊ 1 ಡೇ ಫುಲ್ ಟೈಮ್ ಪಾಸ್ ಆಯಿತು. ಮತ್ತು ಫ್ಯಾಷನ್ ಶೋ ಎಲ್ಲ ಚೆನ್ನಾಗೇ ಇತ್ತು, ಚೆನ್ನಾಗೇ ನಡೀತು. ಸೊ ನಾಳೆ DJ ನೈಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇನ್ನೊಂದು ಏನಂದರೆ ನಾಳೆ ಏನು ನೀನು ಈ ಥರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಫುಲ್ ಎಕ್ಸೈಟ್ ಆಗಿದ್ವಿ. ಬಂದಿದ್ದು ಇವತ್ತು ಕಿರ್ಚಿ ನನ್ನ ವಾಯ್ಸ್ ಕೂಡ ಹೋಗ್ಬಿಟ್ಟಿದೆ. ಸೊ ಈ ಥರ ಫೆಸ್ಟ್ನ ಮಿಸ್ ಮಾಡ್ಕೋಬೇಡಿ ಯಾವತ್ತು ನೀವು. ಸೊ ಕಾಲೇಜ್ ಲೈಫಲ್ಲಿ ಈ ಥರ ಫೆಸ್ಟೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಬಾಯ್.